ಏಳರಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಅವರ ಒಂದು ಬಡಾವಣೆಯ ಎಲ್ಲ ಜನರು ಕೂಡ ಏನ್ ಮಾಡ್ತಾರೆ, ಸೇರಿ ಒಂದ್ ಕಡೆ ಏನ್ ಮಾಡ್ತಾರೆ, ಸನ್ಮಾನವನ್ನ ಮಾಡ್ತಾರೆ. ಸನ್ಮಾನವನ್ನ ಮಾಡಿದಾಗ ಅವರ ಮುಖ್ಯ ಗುರುಗಳು ಕೆಲೂಸ್ಕರ್ ಅಂತ, ಆ ಗುರುಗಳು ಹೆಡ್ ಮಾಸ್ಟ್ರು ಅವ್ರಿಗೆ ಒಂದು ಪುಸ್ತಕವನ್ನ ಕೊಡ್ತಾರೆ. ಒಂದು ಬಾಲಕ ಅಂಬೇಡ್ಕರ್ಗೆ ಆ ಕೊಟ್ಟಂತ ಪುಸ್ತಕ ಯಾವ್ದಪ್ಪ ಅಂತಂದ್ರೆ ಬುದ್ಧ ಮತ್ತು ಆತನ ಧರ್ಮ ಅಂತಕ್ಕಂಥ ಪುಸ್ತಕ. ಅದನ್ನ ಅವರೇ ಬರ್ದಿರ್ತಾರೆ. ಯಾಕೆ ಈ ಒಂದು ವಿಚಾರವನ್ನು ತಿಳ್ಕೋಬೇಕು ಅಂತಂದ್ರೆ ಮುಂದೆ ನಿಮ್ಗೆ ಗೊತ್ತಾಗುತ್ತೆ. ನೆಕ್ಸ್ಟ್ 1907ರಲ್ಲಿ 13ರಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ಮಕ್ಕಳು ಹೇಳ್ದಂಗೆ ಬಾಂಬೆ ಒಂದು ಸಿಡನ್ ಹ್ಯಾಮ್ ಅಂತಕ್ಕಂಥ ಕಾಲೇಜಿನಲ್ಲಿ ಪದವಿಯನ್ನ ಪಡೀತಾರೆ. ಪದವಿಯನ್ನು ಪಡೆದಾಗ ನಾವು ಎಷ್ಟು ಸ್ವಾರ್ಥಿಗಳಪ್ಪ ಅಂತಂದ್ರೆ ಯಾವ್ದಾದ್ರು ಒಂದು ಪದವಿ ಪಡೆದಾಗ ಅಥವಾ ತಕ್ಷಣ ಒಂದು ಸರ್ಕಾರಿ ಕೆಲಸ, ಒಂದು ಹೆಂಡತಿ ಮಕ್ಕಳು ಆ ಥರ ಮಾತ್ರ ಅನ್ಕೊಳ್ತೀವಿ. ಬಟ್ ಬಾಬಾ ಸಾಹೇಬ್ರು ಮೊದಲೇ ಹೇಳಿದ್ನಲ್ಲ, ಅವರು ಜಸ್ಟ್ ಸಾಮಾನ್ಯ ಮನುಷ್ಯರಲ್ಲ. ಏನು ಜೀಸಸ್ ಕ್ರೈಸ್ಟ್, ಯೇಸು ಕ್ರಿಸ್ತ, ಮೊಹಮ್ಮದ್ ಪೈಗಂಬರ್, ಮೋಸೆಸ್ ಅಂತಾರೆ ಯಾವ ತರ ಈ ಪ್ರಪಂಚದ ದೊಡ್ಡ ದೊಡ್ಡ ವಿಮೋಚಕರಿದ್ದಾರೋ ಅಂತಹ ವಿಮೋಚಕರ ಸಾಲಿಗೆ, ಇಂತಹ ಒಂದು ವಿಮೋಚನೆಯ ಒಂದು ಮಹಾನ್ ವ್ಯಕ್ತಿಗಳ ಸಾಲಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸೇರ್ತಾರೆ. ಆ ಕಾರಣಕ್ಕೋಸ್ಕರವಾಗಿ ಅವರು BA ಪಾಸ್ ಆದ ತಕ್ಷಣ ಯಾವುದೇ ಸರ್ಕಾರಿ ಉದ್ಯೋಗ ಮತ್ತೊಂದು ಕೇಸೇರಲ್ಲ. ಸೊ ಹಾಗಿದ್ರೆ ಏನ್ ಮಾಡಿದ್ರು, ತಮ್ಮ ಸ್ವಾರ್ಥ ಬದುಕನ್ನ ಅವರು ಹುಡುಕಿ ಹೊರಡ್ಲಿಲ್ಲ. ಸೊ ಬದಲಿಗೆ ಏನ್ ಮಾಡಿದ್ರಪ್ಪ ಅಂತಂದ್ರೆ ತನ್ನ ಜನಗಳು, ನಾನು ಒಬ್ಬ ಓದಿದ್ದೀನಿ, ನಾನೊಬ್ಬ ಮಾತ್ರ SSLC ಪಾಸ್ ಆಗಿದ್ದೀನಿ, ನಾನೊಬ್ಬ ಮಾತ್ರ BA ಪಾಸ್ ಆಗಿದ್ದೀನಿ, ನನ್ನ ಮುಂದಿನ ತಲೆಮಾರು, ನನ್ನ ನಡುವೆ ಇರ್ತಕ್ಕಂಥ ಕೋಟ್ಯಾಂತರ ಈ ಜನ ಸಮುದಾಯ, ಆ ಒಂದು ಯುವಕ ಅಂಬೇಡ್ಕರ್ಗೆ ಆವಾಗಲೇ ಕಾಡ್ತು. ತಕ್ಷಣ ಅವರಿಗೆ ಒಂದು ಅದೃಷ್ಟ ಹುಡುಕಿ ಬಂತು. ಅದರ ಪರಿಣಾಮವಾಗಿ ತಮ್ಮ ಉನ್ನತ ಶಿಕ್ಷಣವನ್ನು ಮಾಡಲು ದೂರದ ಅಮೆರಿಕಾದ ನ್ಯೂಯಾರ್ಕ್ ನಗರದ ಕೊಲಂಬಿಯಾ ಯೂನಿವರ್ಸಿಟಿಗೆ ಹೋಗ್ತಾರೆ. ಕೊಲಂಬಿಯಾ ಯೂನಿವರ್ಸಿಟಿಗೆ ಹೋದಾಗ ಅವರಿಗೆ ಹೊಸ ಪ್ರಪಂಚವೇ ತೆರೆದೋಗುತ್ತೆ. ಯಾಕಪ್ಪ ಅಂತಂದ್ರೆ ಭಾರತ ಅಸಮಾನತೆಯ ನಾಡು. ಇಲ್ಲಿ 5,000ಕ್ಕೂ ಹೆಚ್ಚು ಜಾತಿಗಳು ಒಬ್ಬರ ಮೇಲೆ ಒಬ್ರು ಕೂತಿದ್ದಾರೆ. ಯಾರನ್ನು ತುಳಿತಾ ಇದಾರೆ ಅಂತ ಯಾರಿಗೂ ಗೊತ್ತಾಯ್ತಾ ಇಲ್ಲ. ಎಲ್ಲರೂ ಖುಷಿಯಾಗಿದ್ದಾರೆ. ಯಾಕಪ್ಪ ಅಂದ್ರೆ ನಮ್ಮ ಕೆಳಗಡೆ ಇನ್ನೊಬ್ಬ ಯಾವನೋ ತುಳಿಸ್ಕೊಳ್ಳೋ ಜಾತಿ ಇದ್ದೇ ಇರ್ತಾನೆ ಅಂತಕ್ಕಂಥ ಒಂಥರ ವಿಕೃತ ಮಾನಸಿಕ ಸ್ಥಿತಿ. ಆ ಕಾರಣಕ್ಕೋಸ್ಕರ ಯಾರು ಈ ಜಾತಿ ವ್ಯವಸ್ಥೆ ಯಾಕೆ ವಿರೋಧಿಸಲ್ಲಪ್ಪ ಅಂತಂದ್ರೆ ಅವ್ರ ಕೆಳಗಡೆ ಯಾರೋ ಒಬ್ಬ ಬಿದ್ದಾನೆ, ನಾವು ಅವನು ತುಳಿತಾ ಇದ್ದೀವಿ ಅಂತಕ್ಕಂಥ ಒಂದು ಮನೋಭಾವ. ಬಟ್ ಇವ್ರನ್ನ ಇನ್ ಮೇಲ್ಗಡೆ ಇರ್ತಕ್ಕಂಥವ್ರು ತುಳಿತಾ ಇದ್ದಾರೆ ಅಂತಕ್ಕಂಥ ಕಾಮನ್ ಸೆನ್ಸ್ ನಮ್ಮಲ್ಲಿ ಇಲ್ಲ. ಸೊ ಅಂತ ಒಂದು ವಾತಾವರಣದಿಂದ ದೂರದ ನ್ಯೂಯಾರ್ಕ್ ನಗರಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೋಗ್ತಾರೆ. ಅಲ್ಲಿ ಅವರಿಗೆ ಹೊಸ ವಾತಾವರಣ. ಅಲ್ಲಿ ಕುಳಿತುಕೊಂಡು ನಮ್ಮ ಮಕ್ಕಳು ಹೇಳಿದ್ರು, MA ಪದವಿಗೆ, ಪ್ರಥಮ ವರ್ಷದ MA ಪದವಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದೂರದ ನ್ಯೂಯಾರ್ಕ್ ನಗರದ ಕೊಲಂಬಿಯಾ ಯೂನಿವರ್ಸಿಟಿಯಲ್ಲಿ ಒಂದು ಪ್ರಬಂಧವನ್ನು ಮಂಡಿಸ್ತಾರೆ. ಆ ಪ್ರಬಂಧ ಏನಪ್ಪಾ ಅಂತಂದ್ರೆ ಭಾರತದ ಜಾತಿ ವ್ಯವಸ್ಥೆ, ಕ್ಯಾಸ್ಟ್ ಇನ್ ಇಂಡಿಯಾ. ಗಮನಿಸಿ, ಆಗ ಆಂಥ್ರೋಪಾಲಜಿ ವಿದ್ಯಾರ್ಥಿಯಾಗಿ ಡಾಕ್ಟರ್ ಅಂಬೇಡ್ಕರ್ ಅವರು ಭಾರತದ ಜಾತಿ ವ್ಯವಸ್ಥೆ ಯಾವ ತರ ಇದೆ, ಇದು ಹೆಂಗ್ ಹುಟ್ಕೊಳ್ತು, ವರ್ಣಧರ್ಮ ಯಾವ ತರ ಜಾತಿ ವ್ಯವಸ್ಥೆ ಆಯ್ತು, ಮನುಸ್ಮೃತಿಯಿಂದ ಯಾರಿಗೆ ಜಾತಿ ವ್ಯವಸ್ಥೆ ಹುಟ್ಟು, ಎಲ್ಲವನ್ನು ಕೂಡ ಅಮೆರಿಕದಲ್ಲಿ ಬಿಚ್ಚಿಡ್ತಾರೆ. ಬಿಚ್ಚಿಟ್ಟಾಗ ಇಡೀ ಪ್ರಪಂಚಕ್ಕೆ ಅರ್ಥ ಆಗತ್ತೆ, ಓ ಭಾರತ ಯಾವ ತರ ಅಸಮಾನತೆಯಿಂದ ಕೂಡಿದೆ, ಇಷ್ಟು ಜಾತಿ ವ್ಯವಸ್ಥೆ ಇಷ್ಟೊಂದು ಕೆಟ್ಟದ, ಜನಸಾಮಾನ್ಯರು ಒಬ್ರಿಗೊಬ್ರು ಇಷ್ಟೊಂದು ಅಸಮಾನತೆಯಿಂದ ಕಚ್ಚಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಅರ್ಥ ಆಗುತ್ತೆ. ಸೊ ಆ ಮೂಲಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಾತಿ ವ್ಯವಸ್ಥೆ ವಿರುದ್ಧ ಒಂದು ದೊಡ್ಡ ಸಮರವನ್ನು ಸಾಕ್ತಾರೆ. ಎಲ್ಲಿ? ದೂರದ ಅಮೆರಿಕಾದಲ್ಲಿ. ಯಾವುದ್ರ ಮೂಲಕ? ಸಿದ್ದೇಶ್ವರ ಹೇಳಿದ್ರಲ್ಲ, ಬರವಣಿಗೆ ಅಂಬೇಡ್ಕರ್ ಮೂಲಕ, ಮೆರವಣಿಗೆ ಅಂಬೇಡ್ಕರ್ ಅಲ್ಲ. ಯಾಕಪ್ಪ ಅಂತಂದ್ರೆ ಬರವಣಿಗೆ ಅಂಬೇಡ್ಕರ್ ಈಸ್ ಮೋರ್ ಪವರ್ಫುಲ್ ದನ್ ದ ಏನು ನಾವು ಮೆರವಣಿಗೆ ಮಾಡ್ತೀವಲ್ಲ ಅದಕ್ಕೆ, ಅದರಿಂದ ಬರೀತಾರೆ. ಬರೆದಾಗ ಅದೇ ನ್ಯೂಯಾರ್ಕ್ ನಗರದ ಕೊಲಂಬಿಯಾ ಯೂನಿವರ್ಸಿಟಿಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ MA ಪದವಿಯನ್ನು ಪಡೀತಾರೆ. MA ಪದವಿಯನ್ನು ಪಡೆದಾಗ ಅಲ್ಲೇ PhD ಪದವಿಗೆ ಏನಾಗ್ತಾರೆ, ಜಾಯಿನ್ ಆಗ್ತಾರೆ. ಯಾವುದ್ರ ಮೇಲೆ? ಅರ್ಥಶಾಸ್ತ್ರದ ವಿದ್ಯಾರ್ಥಿಯಾಗಿ. ಗಮನಿಸಿ, ನೀವು ಅವರು ಬರೀತಿರ್ತಕ್ಕಂಥ ವಿಚಾರಗಳು ಓದಿರೋ ಆಂಥ್ರೋಪಾಲಜಿ ಬೇರೆ, ಹಿಸ್ಟ್ರಿ ಬೇರೆ, ಸೋಷಿಯಾಲಜಿ ಬೇರೆ, ಜೊತೆಗೆ ಜಾಯಿನ್ ಆಗೋದು ಯಾವುದು, ಫೈನಾನ್ಸ್ ವಿಚಾರದಲ್ಲಿ ಅವರು PhD ಪದವಿಯನ್ನು ಪಡೀತಾರೆ. ಪೊಲಿಟಿಕಲ್ ಫೈನಾನ್ಸ್, ಪೊಲಿಟಿಕಲ್ ಎಕನಾಮಿಕ್ಸ್ ಅಂತಕ್ಕಂಥ ವಿಚಾರ ಪಡೆದು ಆ ಒಂದು ಕೊಲಂಬಿಯಾ ಯೂನಿವರ್ಸಿಟಿಯಲ್ಲಿ ಪ್ರಾವಿನ್ಸಿಯಲ್ ಫೈನಾನ್ಸ್ ಇನ್ ಇಂಡಿಯಾ, ಬ್ರಿಟಿಷ್ ಭಾರತದಲ್ಲಿ ಪ್ರಾಂತೀಯ ಹಣಕಾಸು ವ್ಯವಸ್ಥೆ ಯಾವ ತರ ಇದೆ ಅಂತಕ್ಕಂಥ ಅತ್ಯುತ್ಕೃಷ್ಟ ಪ್ರಬಂಧವನ್ನ ಮಂಡಿಸಿ 1923ಕ್ಕೆ ಅವರ ಸ್ಕಾಲರ್ಶಿಪ್ ಅವಧಿ ಮುಗಿತದೆ. ಮತ್ತೆ ಅವರು ವಾಪಸ್ ಬರ್ತಾರೆ. ಪ್ರಶ್ನೆ ಏನಪ್ಪಾ ಅಂತಂದ್ರೆ, PhD ಪದವಿಯನ್ನು MA PhD ಪದವಿಯನ್ನು ಪಡೆದಂತ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ನಮ್ಮ ದೇಶದಲ್ಲಿ ಮರ್ಯಾದೆ ಸಿಗ್ತಾ? ಖಂಡಿತ ಸಿಗ್ತಿಲ್ಲ. ಅವ್ರಿಗೆ ಬಂದ ತಕ್ಷಣ ಬರೋಡಾದ ಮಹಾರಾಜರು ಅವ್ರನ್ನ ಒಂದು ಒಳ್ಳೆ IAS ಆಫೀಸರ್ ಪೋಸ್ಟ್ನೇನ ಕೊಡ್ತಾರೆ. ಪೋಸ್ಟ್ ಕೊಟ್ಟಾಗ ಅಂಬೇಡ್ಕರ್ ಅವರು ಬರೋಡಾದ ಒಂದು ನಗರದಲ್ಲಿ ಬಾಡಿಗೆ ಮನೆಗೋಸ್ಕರವಾಗಿ ಬೀದಿ ಅಲಿತಾರೆ. ಕೊನೆಗೆ ಯಾರು ಕೂಡ ಅವ್ರಿಗೆ ಮನೆ ಕೊಡಲ್ಲ.
ಯಾಕಪ್ಪ ಅಂದ್ರೆ ಅಷ್ಟೊತ್ತಾಗಲೇ ನಮ್ಮ ದೇಶದಲ್ಲಿ ಏನ್ ಗೊತ್ತಾಗಲಿಲ್ಲ ಅಂತಂದ್ರೆ ಜಾತಿ ತಕ್ಷಣ ಗೊತ್ತಾಗುತ್ತೆ. ಈಗ ನಾನು ಯಾವುದೋ ಒಂದು HD ಕೋಟೆ ಸರಗೂರಿಗೆ ಹೆಡ್ ಮಾಸ್ಟರ್ ಆಗಿ ಪ್ರಮೋಷನ್ ಆಗಿ ಹೋದ ತಕ್ಷಣ ಯಾರು ರಘುತ್ತಮ್ಮ ತುಂಬಾ ಬೆಳಗಿದಾನೆ ಯಾವನ ಬೇರೆ ಜಾತಿ ಆಗಿ ಅನ್ಕೊಂಡಿರ್ತಾರೆ. ಬಟ್ ಅಷ್ಟು ಬೇಗ ಹೆಂಗೋ ನಮ್ಮ ಜಾತಿಯನ್ನ ಕಂಡಿಡ್ಕೊಂಡು ನಮ್ಮನ್ನ ತುಳಿಯಕ್ಕೆ ಆರಂಭ ಮಾಡ್ತಾ ಇರ್ತಾರೆ. ಇದು ನನ್ನ ಒಬ್ಬನ ಅನುಭವ ಅಲ್ಲ, ಎಲ್ಲರ ಅನುಭವ. ಸೊ ಅಂಬೇಡ್ಕರ್ಗೂ ಕೂಡ ಬರೋಡಾದಲ್ಲಿ ಆ ಥರ ಆಗ್ತದೆ. ಯಾರೋ ಒಬ್ಬ ಮಹಾರ್ ಜಾತಿಯ ವ್ಯಕ್ತಿ ನಮ್ಮ ಸಂಸ್ಥಾನಕ್ಕೆ ಅಧಿಕಾರಿ ಬಂದಿದ್ದಾನೆ ಅಂತ ಅಷ್ಟು ಬೇಗ. ಸೊ ಯಾವ ಥರಪ್ಪ ಅಂದ್ರೆ ಈಗ ಬಾಡಿಗೆ ಮನೆಯೇ ಸಿಕ್ಕಲ್ಲ. ಕೊನೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆ ರಾತ್ರಿ ಹೋಗ್ಬಿಟ್ಟು ಒಬ್ಬ ಪಾರ್ಸಿ, ಹಿಂದೂ ಅಲ್ಲದ ಒಬ್ಬ ಪಾರ್ಸಿ ಮಹಿಳೆಯ ಮನೆಗೆ ಹೋಗ್ಬಿಟ್ಟು ಬಾಡಿಗೆ ಪಡ್ಕೊಳ್ತಾರೆ. ಏನಂತ ಹೇಳ್ತಾರಪ್ಪ ಅಂತಂದ್ರೆ, ನಿಮ್ ಜಾತಿ ಯಾವುದು ಅಂತ ತಕ್ಷಣ ಡಾಕ್ಟರ್ ಅಂಬೇಡ್ಕರ್ ಮಹಾರ್ ಅಂತ ಹೇಳಲ್ಲ, ಜೊತೆಗೆ ಬದಲಿಗೆ ಪಾರ್ಸಿ ಅಂತ ಹೇಳ್ತಾರೆ. ಪಾರ್ಸಿ ಅಂದಾಗ ಹೆಸರನ್ನ ನೀವು ಭೀಮ್ರಾವ್ ಅಂತ ಹೇಳಂಗಿಲ್ವಲ್ಲ. ಅವಾಗ ಏನ್ ಮಾಡ್ತಾರಪ್ಪ ಅಂದ್ರೆ ಡಾಕ್ಟರ್ ಅಂಬೇಡ್ಕರ್ ತಮ್ಮ ಹೆಸರನ್ನೇ ಚೇಂಜ್ ಮಾಡ್ಕೊಳ್ತಾರೆ. ಆ ರಾತ್ರಿ ಏನಂತ ಅಡಲ್ಜಿ ಸೊರಾಬ್ಜಿ ಅಂತ ಚೇಂಜ್ ಮಾಡ್ತಾರೆ. ನಿಮ್ಮ ಹೆಸರು ಏನೋ ಅಡಲ್ಜಿ ಸೊರಾಬ್ಜಿ ಅಂತ ಆ ಒಮ್ಮನಿಗೆ ಹೇಳ್ತಾರೆ, ಪಾರ್ಸಿ ಮಹಿಳೆಗೆ. ಹೇಳಿದಾಗ ಆ ಮಹಿಳೆ ಬಾಡಿಗೆ ಮನೆಯನ್ನು ಕೊಡ್ತಾರೆ. ದುರಂತ ಅಂತಂದ್ರೆ ಕೆಲವೇ ವಾರಗಳಲ್ಲಿ ಅಂಬೇಡ್ಕರ್ ಅವರು ಈ ತರ ಸುಳ್ಳು ಜಾತಿ ಹೇಳಿ ಒಬ್ಬ ಮಹಾರ್ ಸಮುದಾಯದ ವ್ಯಕ್ತಿ ಬಾಡಿಗೆ ಮನೆಯಿದ್ದಾನೆ ಅಂತಕ್ಕಂಥ ವಿಷಯ ಕಾಡ್ಗಿಚ್ಚಿನಂಗೆ ಹರಡ್ಬಿಡುತ್ತೆ ಇಡೀ ಬರೋಡ ನಗರದಲ್ಲಿ. ಆಗ ಡಾಕ್ಟರ್ ಅಂಬೇಡ್ಕರ್ ಅವರು ಆಗ್ತಾನೆ ಆಫೀಸಿಂದ ಬಂದು ಸಂಜೆ 5:30 ಮನೇಲಿ ಇರ್ತಾರೆ. ಆಗ ಅಷ್ಟೊತ್ತಿಗಾಗಲೇ ಮನೆಯಲ್ಲಿ ಕೂತಿರೋ ಒಳಗಿರ್ಬೇಕಾದ್ರೆ ಅವರ ಒಂದು ಮನೆ ಸುತ್ತ ಜನಗಳು ಬಂದು ಸಾವಿರಾರು ಜನ ಕಟ್ಟಿಗೆ ಕಲ್ಲು ಎಲ್ಲ ತಗೊಂಡು ನಿಂತಿರ್ತಾರೆ. ಯಾರು ನೀನು, ಯಾರು ನೀನು, ನೀನು ಸುಳ್ಳು ಜಾತಿ ಹೇಳಿದೀಯಾ ಅಂತಕ್ಕಂಥದ್ದು ನಮ್ಗೆ ಗೊತ್ತಾಗಿದೆ, ಯಾರು ನೀನು ಅಂತ ಹೇಳ್ತಾರೆ. ಆಗ ಡಾಕ್ಟರ್ ಅಂಬೇಡ್ಕರ್ ಹೊರಗಡೆ ಬಂದು, ಇಲ್ಲ ನಾನು ಪಾರ್ಸಿ ಸಮುದಾಯದ ವ್ಯಕ್ತಿ ಅಲ್ಲ, ನಾನು ಅಡಾಲ್ಜಿ ಸೊರಾಬ್ಜಿ ಅಲ್ಲ, ನಾನು ಒಬ್ಬ ಮಹಾರ್ ಸಮುದಾಯದ ವ್ಯಕ್ತಿ, ನನ್ನ ಹೆಸರು ಭೀಮ್ರಾವ್ ಅಂಬೇಡ್ಕರ್ ಅಂತಕ್ಕಂಥ ವಿಚಾರವನ್ನ ಸತ್ಯವನ್ನು ಒಪ್ಕೊಳ್ತಾರೆ. ಸತ್ಯವನ್ನು ಒಪ್ಕೊಂಡಾಗ ಆ ಒಂದು ಸಂದರ್ಭದಲ್ಲಿ ಅವ್ರನ್ನ ಲಗ್ಗೇಜ್ನ ತೂದು ಆ ಜನಗಳು ಮನೆಯಿಂದ ಹೊರಗಡೆ ಬೀಸಾಕ್ತಾರೆ. ಆಗ ಅಂಬೇಡ್ಕರ್ ಅವರು ಒಬ್ಬ IAS ಆಫೀಸರು, ಅವಾಗ ಈಗಿನ IAS ಆಫೀಸರ್ ಮಟ್ಟದ ಅಧಿಕಾರಿ ಉದ್ಯೋಗ ಸಿಕ್ಕಿರುತ್ತೆ. ಆದ್ರೆ ಜಾತಿ ಕಾರಣದಿಂದಾಗಿ ಬಾಡಿಗೆ ಮನೆ ಸಿಗದ ಕಾರಣಕ್ಕೋಸ್ಕರವಾಗಿ ಅವತ್ತೇ ಸಂಜೆನೆ ಅವರು ತಮ್ಮ ಒಂದು ಲಗ್ಗೇಜ್ ಸಮೇತ ರೈಲ್ವೆ ಸ್ಟೇಷನ್ ಬರ್ತಾರೆ. ರೈಲ್ವೆ ಸ್ಟೇಷನ್ ಬಂದು ಸಂಜೆನಾಗ ಗಳಗಳ ಅಂತ ಒಬ್ಬರೇ ಅಳುತ್ತಾ ಕೂತಿರ್ತಾರೆ. ಯಾಕಪ್ಪ ಅಂತಂದ್ರೆ ದೂರದ ಅಮೆರಿಕದಲ್ಲಿ ಓದಿ ಪದವಿಗಳನ್ನು ಪಡೆದು ದೊಡ್ಡ IAS ಅಧಿಕಾರಿ ಲೆವೆಲ್ ಬಂದಿದ್ರು ಕೂಡ ಒಂದು ಜಾತಿ ಕಾರಣಕ್ಕೋಸ್ಕರವಾಗಿ ಮನೆ ಸಿಗ್ಲಿಲ್ವಲ್ಲ. ಹಾಗಿದ್ರೆ ನಾನು ಓದಿ ಏನ್ ಪ್ರಯೋಜನ, ಇದಕ್ಕೆಲ್ಲ ಕಾರಣ ಯಾವುದು ಅಂತಕ್ಕಂಥ ಎಲ್ಲ ಚಿಂತನೆ. ನನ್ನ ಪರಿಸ್ಥಿತಿ ಹೆಂಗಿರ್ಬೇಕಾದ್ರೆ ಕೋಟ್ಯಂತರ ನನ್ನ ಶೋಷಿತ ಸಮುದಾಯಗಳ ಪರಿಸ್ಥಿತಿ ಹೇಗಿರ್ಬೇಕು ಅಂತಕ್ಕಂಥ ಅವ್ರಿಗೆ ನೋವು, ಕಿಚ್ಚು, ಕೋಪ ಮತ್ತು ದುಃಖ ಎಲ್ಲ ಒಟ್ಟಿಗೆ ಬಂದು ಡಾಕ್ಟರ್ ಅಂಬೇಡ್ಕರ್ ಅವರು ಆ ರೈಲ್ವೆ ಸ್ಟೇಷನ್ ಲಗ್ಗೇಜ್ ಸಮೇತ ಗಳಗಳ ಅಂತ ಬೆಳಕ್ ಸ್ಟಾರ್ಟ್ ಮಾಡ್ತಾರೆ ಬಂದು. ಸೊ ಅವತ್ತು ಅವರ ಒಂದು ಕಣ್ಣಲ್ಲಿ ನೀರು ಸುರಿತಲ್ಲ, ಆ ಒಂದು ಕಣ್ಣೀರಿನ ಪ್ರತಿಫಲ ನಾವು ಇವತ್ತು ಅನ್ನ ತಿಂತಾ ಇರೋದು. ಆ ಒಂದು ಅನ್ನ ತಿಂತಾರಕ್ಕೂ ಋಣವನ್ನ ನಾವು ಇವತ್ತು ಗೆಂಡೆ ಹೊಸಳ್ಳಿ ಆಗ್ಬೋದು ವಿಶ್ವದಾದ್ಯಂತ ಏನ್ ಮಾಡ್ತಿದೀವಿ, ಅಂಬೇಡ್ಕರ್ ಜಯಂತಿಯನ್ನ ಋಣ ತೀರಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದೀವಿ, ಆಚರಣೆ ಮಾಡ್ತಿದ್ದೀವಿ. ಸೊ ಅದರಿಂದ ಮುಂದೆ ಅವ್ರು ಏನ್ ಮಾಡ್ತಾರಪ್ಪ ಅಂತಂದ್ರೆ ಡಾಕ್ಟರ್ ಅಂಬೇಡ್ಕರ್ ಅವರು ಅವತ್ತೇ ಡಿಸೈಡ್ ಮಾಡ್ತಾರೆ, ನಾನು ಯಾವುದೇ ಉದ್ಯೋಗಕ್ಕೆ ಮತ್ತೊಂದಕ್ಕೆ ಹೋಗ್ಬಾರ್ದು. ಯಾಕಪ್ಪ ಅಂದ್ರೆ ನನ್ನ ವೈಯಕ್ತಿಕ ಬದುಕು ಹೆಂಗಿರ್ಬೇಕಾದ್ರೆ ಜನಸಾಮಾನ್ಯ ಬದುಕು ಹೆಂಗಿರ್ಬೇಕು. ತಕ್ಷಣ ಅವ್ರು ಏನ್ ಮಾಡ್ತಾರೆ, ಒಂದು ಪಾರ್ಟ್ ಟೈಮ್ ಲೆಕ್ಚರ್ ಸೇರ್ಕೊಂಡು ಮತ್ತೆ ಅವ್ರಿಗೆ ಓದಿನ ದಾಹ. ಓದಿನ ಆ ಕಾಲದಲ್ಲಿ ಅವ್ರಿಗೆ 1924ರಲ್ಲಿ ತಿಂಗಳಿಗೆ 200 ರೂಪಾಯಿ ಸಂಬಳ. ನಾವೇನ್ ಮಾಡ್ತೀವಿ, 200 ರೂಪಾಯಿ ಅಂತಂದ್ರೆ ಈ ಒಂದು ಕಾಲಕ್ಕೆ ಹೋಲಿಸಿದ್ರೆ ತಿಂಗಳಿಗೆ 2 ಲಕ್ಷ ರೂಪಾಯಿ ಸಂಬಳ. ಆದ್ರೆ ಆ ಸಂಬಳವನ್ನು ಅವರು ತಮ್ಮ ವೈಯಕ್ತಿಕ ಮೋಜು ಮಸ್ತಿಗೆ ಬಳಸಲ್ಲ. ಅಷ್ಟೂ ಸಂಬಳವನ್ನು ಅವರು ಪುಸ್ತಕಗಳನ್ನ ಖರೀದಿಸೋದು. ಯಾಕಪ್ಪ ಅಂದ್ರೆ ಡಾಕ್ಟರ್ ಅಂಬೇಡ್ಕರ್ ಅಂತಂದ್ರೆ ತಾವೇ ತಮ್ಮ ಸಂಘಕ್ಕೆ ಇಟ್ಕೊಂಡ್ರೆ ವಿಶ್ವಜ್ಞಾನಿ, ಜ್ಞಾನದ ದಾಹ, ಪ್ರಪಂಚದಲ್ಲಿ ಇರ್ತಕ್ಕಂಥ ಎಲ್ಲ ಪುಸ್ತಕಗಳನ್ನು ಓದ್ಬೇಕು ಅಂತಕ್ಕಂಥ ದಾಹ. ಅಷ್ಟು ಹಣವನ್ನ ಅವರು, ಸಂಬಳದ ಹಣವನ್ನು ಅವರು ಪುಸ್ತಕಕ್ಕೋಸ್ಕರ ಖರ್ಚು ಮಾಡಿ ಅವ್ರಿಗೆ ಮತ್ತೆ ಅವರು ಓದುವ ದೃಷ್ಟಿಯಿಂದ ಮತ್ತೆ ಬಾಂಬೆಯಿಂದ ಅವರು ಲಂಡನ್ಗೆ ಹೋಗ್ತಾರೆ. ಲಂಡನ್ಗೆ ಹೋಗ್ಬಿಟ್ಟು ನಮ್ಮ ಮಕ್ಕಳು ಹೇಳ್ದಂಗೆ ಡಾಕ್ಟರ್ ಆಫ್ ಸೈನ್ಸ್ ಪದವಿಯನ್ನ ಸೇರ್ಕೊಳ್ತಾರೆ. ಡಾಕ್ಟರ್ ಆಫ್ ಸೈನ್ಸ್ ಯಾವುದ್ರಲ್ಲಿ, ಅರ್ಥಶಾಸ್ತ್ರ ವಿಭಾಗದಲ್ಲಿ. ಯಾರನ್ನ ಅದರಲ್ಲಿ ಟೀಕೆ ಮಾಡ್ತಾರೆ ಅಥವಾ ತಿರಸ್ಕರಿಸ್ತಾರೆ ಅಂತಂದ್ರೆ ಅರ್ಥಶಾಸ್ತ್ರದ ಪಿತಾಮಹ, ನಮ್ಮ ವಿದ್ಯಾರ್ಥಿಗಳು ಗೊತ್ತಿರ್ಬೋದು, ಕೇನ್ಸ್ ಅಂತ ಕರೀತಾರೆ. ಅವನನ್ನೇ ತಿರಸ್ಕರಿಸಿ ನೀನ್ ಹೇಳಿರೋದೇ ತಪ್ಪು ಅಂತಕ್ಕಂಥ ವಾದವನ್ನ ಮಂಡಿಸಿ ಡಾಕ್ಟರ್ ಅಂಬೇಡ್ಕರ್ ಅವರು ಡಾಕ್ಟರ್ ಆಫ್ ಸೈನ್ಸ್ ಪದವಿಯನ್ನು ಪಡಿತಾರೆ. ಜೊತೆಗೆ ನಮ್ಮ ವಿದ್ಯಾರ್ಥಿಗಳು ಮತ್ತೊಂದು ಪದವಿಯನ್ನು ಹೇಳಿದ್ರು, ಬಾರಟ್ ಲಾ, ಕಾನೂನಿನಲ್ಲಿ ಆ ಕಾಲದಲ್ಲಿ ಅತ್ಯುನ್ನತ ಪದವಿ ಅದಪ್ಪ ಅಂತಂದ್ರೆ ಇಡೀ ವಿಶ್ವದಲ್ಲೇ ಬ್ಯಾರಿಸ್ಟರ್ ಪದವಿ, ಆ ಪದವಿಯನ್ನು ಕೂಡ ಪಡಿತಾರೆ. ಯಾಕೆ ಇದನ್ನ ಹೇಳ್ತಾ ಇದ್ರಿ ಗೊತ್ತಾ, ನಮ್ಮ ಮಕ್ಕಳು ಓದಿ ಅಂತಂದ್ರೆ ಓದಲ್ಲ, ಬರೀ SLC ಪಾಸ್ ಆಗಬೇಕು ಕಷ್ಟಪಡ್ತಾರೆ, ಓದಲ್ಲ, ಅಥವಾ PUC ಅಷ್ಟು ಅರ್ಧಕ್ಕೆ ನಿಲ್ಲಿಸ್ಬಿಡ್ತಾರೆ. ಪ್ಲೀಸ್, ನೀವು ನಿಜವಾದ ಅಂಬೇಡ್ಕರ್ ಅವರ ಮೊಮ್ಮಕ್ಕಳೇ ಆದ್ರೆ
ಈ ಅಂಬೇಡ್ಕರ್ ಜಯಂತಿಯನ್ನು ನಾವು ಆಚರಣೆ ಮಾಡಬೇಕು ಅಂತಕ್ಕಂಥ ಪ್ರಜ್ಞೆ ಉಳ್ಳವರಾಗಿದ್ರೆ ದಯವಿಟ್ಟು ಅಂಬೇಡ್ಕರ್ ತರ ಅಟ್ಲೀಸ್ಟ್ ಅವರ 10% ಆದ್ರೂ ಓದಿ ಅಥವಾ ಓದೋಣ. ಮತ್ತು ಪೋಷಕರು ಕೂಡ ನನ್ನ ಮನವಿ, ದಯವಿಟ್ಟು ಮಕ್ಕಳಿಗೆ ಊಟ ಕೊಡದಿರೋ ಪರವಾಗಿಲ್ಲ, ಅಂಬೇಡ್ಕರ್ ತರ ಶಿಕ್ಷಣ ಕೊಡಿ. ಪೂರ್ತಿ ಕೊಡದಿರೋ ಪರವಾಗಿಲ್ಲ, ಅಟ್ಲೀಸ್ಟ್ 10% ಶಿಕ್ಷಣ ಕೊಡಿ. ಯಾಕಪ್ಪ ಅಂದ್ರೆ ನಿಮ್ಮನ್ನು ಗುಡಿಸೋದು ಹೊರಗಡೆ ಹೋದಾಗ ಶಿಕ್ಷಣ ಇದ್ರೆ ನಿಮ್ಗೆ ಅಸಮಾನತೆ ಯಾವುದೇ ಕಾರಣಕ್ಕೂ ಅಷ್ಟು ಸುಲಭವಾಗಿ ತಟ್ಟಲ್ಲ. ನೀವೇ ಡೋಂಟ್ ಕೇರ್ ಅಂತ ಇರ್ಬೋದು, ಅವ್ನು ಏನೇ ಅವಮಾನ ಮಾಡಿದ್ರು ಮತ್ತೊಬ್ಬರು ಏನೇ ತೊಂದರೆ ಕೊಟ್ಟರು ಕೂಡ ನಮ್ಮ ಎದೆಯಲ್ಲಿ ಅಕ್ಷರ ಅಂತ ಇದ್ದಿದ್ರೆ, ದೇವರನ್ನ ಪುಸ್ತಕ ಬರೀತಾರೆ ಎದೆಗೆ ಬಿದ್ದ ಅಕ್ಷರ ಅಂತ ಎದೆಗೆ ಅಕ್ಷರ ಬಿದ್ದಿದ್ರೆ ಅಸಮಾನತೆ, ಅನ್ಯಾಯ, ದೌರ್ಜನ್ಯಗಳು ಯಾವುದೇ ಕಾರಣಕ್ಕೂ ನಮಗೆ ಹತ್ರಕ್ಕೆ ಬರಲ್ಲ. ಸೊ ಅದರಿಂದ ಡಾಕ್ಟರ್ ಅಂಬೇಡ್ಕರ್ ಅವರು ಓದ್ತಾರೆ, ಭಾರಟ್ಲ ಪದವಿಯನ್ನು ಓದಿ ಮತ್ತೆ ಭಾರತಕ್ಕೆ ಬರ್ತಾರೆ. ಭಾರತಕ್ಕೆ ಬಂದಾಗ ಮತ್ತೆ ಅವರು ಮತ್ತೆ ಸರ್ಕಾರಿ ಕೆಲ್ಸಕ್ಕೆ ಸೇರಲ್ಲ, ಆದ್ರೆ ಜನಸೇವೆಗೆ ನಿಂತ್ಕೊಳ್ತಾರೆ. ಯಾಕಪ್ಪ ಅಂದ್ರೆ ಒಂದ್ ಕಡೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ, ಯಾಕೆ ನಾನು ಸರ್ಕಾರಿ ಹುದ್ದೆಗೆ ಸೇರ್ಲಿಲ್ಲ ಅಂತಕ್ಕಂಥ ವಿಚಾರ ಹೇಳ್ತಾರೆ. ಯಾಕಪ್ಪ ಅಂತಂದ್ರೆ ಅವ್ರು ಹೇಳೋದು, ಸರ್ಕಾರಿ ನೌಕರ ಜನಸೇವೆ ಮಾಡಲಾರ. ಈಗ ನಾನು ಸಿದ್ದೇಶ್ವರಲ್ಲಿ ಕೂತಿದ್ದೀವಿ, ನಾವು ನಮ್ಮ ಜನಪ್ರತಿನಿಧಿಗಳು ಮಾಡೋ ರೀತಿ ಸುಲಭವಾಗಿ ಎಲ್ರಿಗೂ ನ್ಯಾಯ ಕೊಡಿಸ್ತೀವಿ, ಸಮಾನತೆ ಕೊಡಿಸ್ತೀವಿ ಅಂತಕ್ಕಂಥ ಹೋರಾಟವನ್ನು ಅಷ್ಟು ಸುಲಭವಾಗಿ ಮಾಡಕ್ ಬರಲ್ಲ. ಯಾಕಪ್ಪ ಅಂದ್ರೆ ನಮ್ದೇ ಆದಂತ ನೀತಿ ನಿಯಮಗಳಿರ್ತದೆ. ಸೊ ಅದರಿಂದ ಅದನ್ನ ಡಾಕ್ಟರ್ ಅಂಬೇಡ್ಕರ್ ಅವತ್ತೇ ಹೇಳ್ತಾರೆ, ಮುಕ್ತವಾಗಿ ಹೇಳಿ ಅವರು ತನ್ನ ಜನಗಳ ವಿಮೋಚನೆಗಾಗಿ ಸಮರ್ಪಣೆಯನ್ನ ಮಾಡ್ಕೊಳ್ತಾರೆ. ನೋಡಿ ನಾವೇನ್ ಮಾಡ್ತೀವಿ, ಮೊದಲೇ ಹೇಳಿದ್ವಿ ನಾವು ಸ್ವಾರ್ಥಿಗಳು. ಆದ್ರೆ ಡಾಕ್ಟರ್ ಅಂಬೇಡ್ಕರ್ ಅವರು MA, PhD, MSc, DSc, ಭಾರಟ್ಲ, LLD ಇಷ್ಟು ಪದವಿಗಳನ್ನು ಪಡೆದ್ರೂ ಕೂಡ ತನ್ನ ವೈಯಕ್ತಿಕವಾಗಿ ಏನು ಮಾಡ್ಕೊಳ್ಳಿಲ್ಲ, ಬದಲಿಗೆ ಸಮುದಾಯಕ್ಕೋಸ್ಕರ ಬೀದಿಗಿಳಿತಾರೆ. ಯಾವ ತರ, ನನ್ನ ಜನಗಳಿಗೆ ಕುಡಿಯಕ್ ನೀರಿಲ್ಲ, ತಕ್ಷಣ ಏನ್ ಮಾಡ್ತಾರೆ, ಮಹಾರಾಷ್ಟ್ರದ ಮಹಾಡ್ ಅಂತಕ್ಕಂಥ ನಗರದಲ್ಲಿ ಚೌಡರ್ ಕೆರೆ ಅಂತಕ್ಕಂಥ ಕೆರೆ ಇರ್ತದೆ, ಆ ಕೆರೆಯ ನೀರನ್ನ ಕುಡಿಯೋ ಹೋರಾಟವನ್ನು ಮಾಡ್ತಾರೆ. ಆ ಕೆರೆಯ ನೀರನ್ನ ಕುಡಿಬೇಕಾದ್ರೆ ಇನ್ನೇನು ನೀರನ್ನ ಒಂದು ಮೊಗೆದು ಬಾಯಿಗೆ ಹಾಕಬೇಕು, ಆಗ ಅವರ ತಲೆಗೆ ಕಲ್ಲು ಬೀಳ್ತದೆ, ಹಣೆಯಿಂದ ಚಿಲ್ ಅಂತ ರಕ್ತ ಚಿಮ್ಮುತ್ತದೆ. ಅಂತ ರಕ್ತ ಸುರಿತಿದ್ರು ಕೂಡ ಅವರು ನೀರನ್ನ ಏನ್ ಮಾಡಲ್ಲ, ಕುಡ್ದೇ ಕುಡಿತಾರೆ. ಅದು ಬರೀ ನೀರು ಕುಡಿತಕ್ಕಂಥ ಕ್ರಿಯೆ ಅಲ್ಲ, ಅದು ಅಸಮಾನತೆಯ ವಿರುದ್ಧ ಏನು ಸಮಾನತೆಯ ಗರ್ಜನೆ ಆಗಿದೆ. ಅದಕ್ಕೆ ಹೇಳೋದು, ನೀವು ಸುಮ್ಮನೆ ಅಂಬೇಡ್ಕರ್ ವಿಚಾರ ಜಯಂತಿಯನ್ನ ಸಂಭ್ರಮದಿಂದ ಈ ತರ ವಿಚಾರಗಳಿರ್ತವೆ. ಬಟ್ ಅದೇ ವರ್ಷ ಅವ್ರೇನ್ ಮಾಡ್ತಾರೆ, ನಾಸಿಕ್ ನಗರದಲ್ಲಿ ಏನ್ ಮಾಡ್ತಾರೆ, ಒಂದು ಕಾಳಾರಾಮ ಅಂತ ದೇಗುಲ ಇರ್ತದೆ, ದೇವಸ್ಥಾನ. ಆ ಒಂದು ನಗರಸಭೆ ಏನ್ ಮಾಡಿರ್ತದೆ, ನಮ್ಮ ಬನ್ನೂರು ಪುರಸಭೆ ರೀತಿ ದೇವಸ್ಥಾನ ಯಾರು ಬೇಕಾದ್ರೂ ಪೂಜೆ ಮಾಡಬಹುದು ಅಂತ ಆದೇಶ ಹೊರಡಿಸಿರುತ್ತೆ. ಆದ್ರೆ ಒಬ್ರು ಕೂಡ ಅಸ್ಪೃಶ್ಯರು, ದಲಿತ ಸಮುದಾಯದ ಹೋಗಿರಲ್ಲ. ಕಾರಣ ಏನು, ಸೋ ಕಾಲ್ಡ್ ಕಾಸ್ಟ್ ಹಿಂದೂಸ್. ಬಟ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನ್ ಮಾಡ್ತಾರೆ, ಆ ಒಂದು ದೇವಸ್ಥಾನ ಪ್ರವೇಶ ಚಳವಳಿಯನ್ನು ಮಾಡ್ತಾರೆ. ಅಲ್ಲೂ ಅಷ್ಟೇ ಅಂಬೇಡ್ಕರ್ ಅವರು ಇನ್ನೇನು ದೇವಸ್ಥಾನದ ಒಂದು ಬಾಗ್ಲನ್ನ ಪ್ರವೇಶ ಮಾಡಬೇಕು, ಆ ಪ್ರವೇಶ ಮಾಡ್ಬೇಕಾದ್ರೆ ಸೋ ಕಾಲ್ಡ್ ಸವರ್ಣ ಕಮ್ಯುನಿಟಿ ಪೀಪಲ್ ಒಂದು ಲೈನ್ ಮಾಡಿ ಡಾಕ್ಟರ್ ಅಂಬೇಡ್ಕರ್ಗೆ ತಡೆಗೋಡೆಯಾಗಿ ನಿಂತ್ಕೊಳ್ತಾರೆ. ಬಟ್ ಅಂಬೇಡ್ಕರ್ ಅವಾಗಲೂ ಕೂಡ ಇದ್ರಲ್ಲ, ತಕ್ಷಣ ನ್ಯಾಯಾಲಯದ ಮೊರೆ ಹೋಗಿ ಆ ಒಂದು ದೇವಾಲಯದ ಪ್ರವೇಶವನ್ನು ಕೂಡ ಸಾಧ್ಯವಾಗಿಸ್ಕೊಳ್ತಾರೆ ಬಂದಿದೆ. ಸೊ ಯಾಕೆ ವಿಚಾರಗಳನ್ನ ಹೇಳ್ತೀವಿಪ್ಪ ಅಂತಂದ್ರೆ, ಇವತ್ತು ನಾವು ಬರೀ ಓದ್ಬಿಟ್ಟು ಕೂತ್ಕೊಂಡು ಸಾಕಾಗಲ್ಲ. ನಮ್ಮ ಹಕ್ಕುಗಳಿಗಾಗಿ ಇವತ್ತು ಕೂಡ ನಾವೇನ್ ಮಾಡಬೇಕು, ಹೋರಾಟವನ್ನ ಮಾಡಲೇಬೇಕು. ಹೋರಾಟ ಬಿಟ್ಟರೆ ನಾವು ಬೇರೆ ಮಾರ್ಗನೇ ಇಲ್ಲ. ಅದು ವ್ಯಕ್ತಿಗತ ಆದ್ರೂ ಸರಿ, ಅಥವಾ ಸಮುದಾಯಕವಾಗಾದ್ರೂ ಸರಿ, ಅಥವಾ ಒಂದು ರಾಜಕೀಯ ಪಕ್ಷವಾಗಾದ್ರೂ ಸರಿ, ನಾವು ಹಂತವಾಗಿ ಕೂಡ ಹೋರಾಟವನ್ನ ಮಾಡಲೇಬೇಕು. ನಮ್ಮ ಮಕ್ಕಳಿಗೆ ಹೇಳ್ಕೊಡ್ಬೇಕು ನಾವು, ನೀವು ಇಂಥ ಒಂದು ಇದ್ರಲ್ಲಿ ಹುಟ್ಟಿರ್ತೀರಾ, ನಿಮ್ಗೆ ಮುಂದೆ ದೊಡ್ಡವರಾದಾಗ ಇಂತಿಂಥ ಸಮಸ್ಯೆಗಳು ಬರ್ತವೆ, ಆವಾಗ ನೀವೇನ್ ಮಾಡ್ಬೇಕು, ಎದುರ್ಕೋಬಾರ್ದು. ಯು ಹ್ಯಾವ್ ಟು ಫೇಸ್ ಅಂಡ್ ಯು ಹ್ಯಾವ್ ಟು ಫೈಟ್ ಅಂತಕ್ಕಂಥ ವಿಚಾರವನ್ನ ಅಂಬೇಡ್ಕರ್ ಅವರ ಈ ಜೀವನ ಚರಿತ್ರೆ ಹೇಳ್ತಾ ನಮ್ಮ ಮಕ್ಕಳಿಗೆ ಸಂದೇಶವನ್ನು ಹೇಳ್ಬೇಕು, ನಾವು ಹೇಳ್ಬೇಕು ಪ್ರೀತಿಯ ಪೋಷಕರು. ಸೊ ಅದರಿಂದ ಡಾಕ್ಟರ್ ಅಂಬೇಡ್ಕರ್ ಅವರು ಚಳುವಳಿಗಳನ್ನ ಮಾಡ್ತಾರೆ. ಚಳುವಳಿಗಳನ್ನ ಮಾಡಿದಾಗ ಅದನ್ನ ಅವ್ರು ಅಲ್ಲೇ ನಿಲ್ಲಿಸ್ಬಿಡಲ್ಲ. ಅವ್ರೇನ್ ಮಾಡ್ತಾರೆ, ತಕ್ಷಣ 1930, 31, 32ರಲ್ಲಿ ಲಂಡನ್ ನಲ್ಲಿ ಒಂದು ಸಮ್ಮೇಳನ ನಡೀತದೆ, ಸುಪ್ರಸಿದ್ಧ ಸಮ್ಮೇಳನ, ದುಂಡು ಮೇಜಿನ ಸಭೆಯನ್ನು ಕರೀತಾರೆ. ಆಗ ಒಂದು ಸಭೆಗೆ ಡಾಕ್ಟರ್ ಅಂಬೇಡ್ಕರ್ ಅವರು ಒಂದು ಸದಸ್ಯರಾಗಿ ಹೋಗೋದ್ರ ಮೂಲಕ ಒಂದು ಮನವಿ ಪತ್ರವನ್ನು ದೂರದ ಲಂಡನ್ ನಲ್ಲಿ ಡಾಕ್ಟರ್ ಅಂಬೇಡ್ಕರ್ ಅವರು ಮಂಡಿಸ್ತಾರೆ. ಏನು ಆ ಮನವಿ, ನಮಗೆ ಮತದಾನದ ಹಕ್ಕಿಲ್ಲ, ನಮಗೆ ಶಿಕ್ಷಣದ ಹಕ್ಕಿಲ್ಲ, ನಮಗೆ ಉದ್ಯೋಗದಲ್ಲಿ ಅವಕಾಶ ಇಲ್ಲ, ನಮಗೆ ಸಾರ್ವಜನಿಕ ಕೆರೆ ಮತ್ತೊಂದು ಕಡೆ ಪ್ರವೇಶ ಇಲ್ಲ, ದೇಗುಲದ ಪ್ರವೇಶ ಇಲ್ಲ, ಎಲ್ಲವನ್ನು ಕೂಡ ಡಾಕ್ಟರ್ ಅಂಬೇಡ್ಕರ್ ಅವರು ಒಂದು ಮನವಿ ರೂಪದಲ್ಲಿ ಲಂಡನ್ ನಲ್ಲಿ ಬ್ರಿಟಿಷರಿಗೆ ಸಲ್ಲಿಸ್ತಾರೆ. ಯಾಕಪ್ಪ ಅಂತಂದ್ರೆ ಅವತ್ತು ಆಳುವ ಒಂದು ಸರ್ಕಾರ ಆಗಿದ್ದು ಯಾರ್ದು, ಅದು ಬ್ರಿಟಿಷರು. ಆ ಒಂದು ಮನವಿಯನ್ನ ಬ್ರಿಟಿಷ್ ಲಂಡನ್ಗೆ ತಲುಪಿಸಿ ಸತತ 3 ವರ್ಷಗಳು ಕೂಡ ಅಲ್ಲಿ ನಡೆದಂತ ಒಂದು ಸಭೆಯಲ್ಲಿ ಶೋಷಿತ ಸಮುದಾಯದ ಪರವಾಗಿ ಭಾಗವಹಿಸಿ ಏನು 2000 ವರ್ಷಗಳಿಂದ ಏನು ಅನ್ಯಾಯ, ಅಕ್ರಮ, ದೌರ್ಜನ್ಯ, ಅಸಮಾನತೆ ಎಲ್ಲ ನಡೀತಿತ್ತು, ಅದನ್ನ 3 ವರ್ಷಗಳು ಬ್ರಿಟಿಷರಿಗೆ ಮಂಡಿಸಿ ಅವರಿಗೆ
ನೀವು 300 ವರ್ಷದಿಂದ ನಮ್ಮ ದೇಶವನ್ನ ಆಳ್ವಿಕೆ ಮಾಡ್ತಾ ಇದ್ದೀರಾ, ಬಟ್ ವಾಟ್ ಯು ಹ್ಯಾವ್ ಗಿವನ್ ಟು ಅವರ್ ಕಮ್ಯುನಿಟಿ, ನಮ್ಮ ಸಮುದಾಯಕ್ಕೆ ಏನ್ ಕೊಟ್ಟಿದ್ದೀರಾ? ಅನ್ಟಚಬಲ್ಸ್ ಪೀಪಲ್ಸ್ಗೆ ವಿಮೋಚನೆ ಮಾಡೋಕ್ಕೋಸ್ಕರ ಏನು ಅವಕಾಶ ಮಾಡಿಕೊಟ್ಟಿದ್ದೀರಾ? ಶಿಕ್ಷಣದಲ್ಲಿ ಅವಕಾಶ ಕೊಟ್ಟಿದ್ದೀರಾ? ಉದ್ಯೋಗದಲ್ಲಿ ಕೊಟ್ಟಿದ್ದೀರಾ ಅಂತಕ್ಕಂಥ ನೇರವಾಗಿ ಎದೆ ಪಟ್ಟಿಯನ್ನು ಹಿಡಿದು ಕೊರಳ ಪಟ್ಟಿಯನ್ನು ಹಿಡಿದು ಕೇಳ್ತಾರೆ ಬಂಧುಗಳು. ಯಾಕೆ ಕೇಳ್ತಾರಪ್ಪ ಅಂತಂದ್ರೆ ಅವರಿಗೆ ಎಜುಕೇಶನ್ ಅಂತಕ್ಕಂಥ ಒಂದು ಪವರ್ಫುಲ್ ಅಸ್ತ್ರ ಆಯ್ತು. ಸೊ ಆ ಒಂದು ಅಂಬೇಡ್ಕರ್ ಅವರ ಒಂದು ಅದ್ಭುತವಾದ ಇಂಗ್ಲಿಷ್ಗೆ ಅಂತ ವಾದವನ್ನು ಕೇಳಿದಂತ ಬ್ರಿಟಿಷರು ಅಂಬೇಡ್ಕರ್ ಎಲ್ಲ ಮನವಿಗಳನ್ನು ಒಪ್ಕೊಳ್ತಾರೆ. ಒಪ್ಕೊಂಡು 1935ರಲ್ಲಿ ಭಾರತ ಸರ್ಕಾರ, ಗವರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್, ಭಾರತ ಸರ್ಕಾರ ಕಾಯ್ದೆ ಅಂತ ಒಂದು ಸಂವಿಧಾನವನ್ನ, ಮೊದಲ ಸಂವಿಧಾನ ಅದು ಜಾರಿ ಮಾಡ್ತಾರೆ. ಆ ಸಂವಿಧಾನದಲ್ಲೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಎಲ್ಲ ಮನವಿಗಳನ್ನ ಸೇರಿಸ್ತಾರೆ ಬಂಧುಗಳು. ಬಟ್ ಈ ಸಂದರ್ಭದಲ್ಲಿ ಒಂದು ವಿಚಾರ ಹೇಳ್ಬೇಕು. ಅಂಬೇಡ್ಕರ್ ಅವರ ಈ ಒಂದು ಎಲ್ಲಾ ಬೇಡಿಕೆಗಳಿಗೂ ವಿರೋಧವಾಗಿ ಒಬ್ಬ ವ್ಯಕ್ತಿ ನಿಂತ್ಕೊಳ್ತಾರೆ. ಅವ್ರು ಯಾರಪ್ಪ ಅಂತಂದ್ರೆ ಮಹಾತ್ಮ ಗಾಂಧಿ ಅಂತಕ್ಕಂಥದ್ದು ತಮ್ಗೆ ಗೊತ್ತಿರಲಿ. ಯಾಕಪ್ಪ ಅಂತಂದ್ರೆ 1932 ಸೆಪ್ಟೆಂಬರ್ 24ರಂದು ಒಂದು ಒಪ್ಪಂದ ಆಗುತ್ತೆ ಗಾಂಧಿ ಮತ್ತು ಅಂಬೇಡ್ಕರ್ ಮದುವೆ. ಅದು ನಡುವೆ ಅದು ಪೂನಾ ಒಪ್ಪಂದ ಅಂತ. ಆ ಒಪ್ಪಂದದ ಸಂದರ್ಭದಲ್ಲಿ ಡಾಕ್ಟರ್ ಅಂಬೇಡ್ಕರ್ ಅವರು ನಮ್ಮ ಹಕ್ಕುಗಳ ವಿರುದ್ಧ ಉಪವಾಸ ಕೂತ್ಕೊಳ್ತಾರೆ. ಗಮನಿಸಿ, ಅವ್ರನ್ನ ನಾವು ಏನಂತ ಕರಿಬಹುದು. ಬಟ್ ಅಂಬೇಡ್ಕರ್ ಅವರು ಸೋಲ್ತಾರೆ ಆ ಸಂದರ್ಭದಲ್ಲಿ, ಸ್ವಲ್ಪ ಸೋತು. ಯಾಕಪ್ಪ ಅಂತಂದ್ರೆ ಗಾಂಧೀಜಿ ಏನಾದ್ರು ಸೋತೋಗ್ಬಿಟ್ಟಿದ್ರೆ ಅಂಬೇಡ್ಕರ್ನ ಸೋಕಾಲ್ಡ್ ಅವರ ಬೆಂಬಲಿಗರು ಬಿಡ್ತಿರ್ಲಿಲ್ಲ, ಸಾಯಿಸ್ಬಿಡೋರು. ಬಟ್ ನಮ್ಮ ಜನಗಳೆಲ್ಲ ಇನ್ನೂ ನಿದ್ರೆ ಮಾಡ್ತಿದ್ರು. ಯಾವ ತರಪ್ಪ ಅಂದ್ರೆ ಗಾಂಧಿ ಜೊತೆನೆ ಸೇರ್ಕೊಂಡಿದ್ರು. ಒಬ್ಬ ಶಿಕ್ಷಣ ಪಡೆದ ಅಂಬೇಡ್ಕರ್, ಶಿಕ್ಷಣ ಪಡೆದ ನಮ್ಮ ಇತರ ಜನ ಗಾಂಧಿ ಪರನೇ ಸೇರಿದ್ರು. ಅದರಿಂದ ಬಟ್ ಅವರು ಇರ್ಲಿ, ಇದನ್ನ ವಿಚಾರ ತಿಳ್ಕೊಳ್ಳಿ. 35ರಲ್ಲಿ ಕಾಯ್ದೆ ಜಾರಿ ಆಗುತ್ತೆ. ಮತ್ತೆ ಈ ಸಂದರ್ಭದಲ್ಲಿ ಇನ್ನೊಂದು ವಿಚಾರ, ಅಂಬೇಡ್ಕರ್ ಅವರು ಇಷ್ಟೆಲ್ಲ ಪದವಿಯನ್ನು ಪಡೆದ್ರು ಅಂದ್ರಲ್ಲ, ಆ ಪದವಿಯಲ್ಲಿ ಅವರು ಒಂದು ಬರ್ಗ ಎಲ್ಲ ಮಾಡಿದ ಹೆಚ್ಚಿನ ಒಂದು ಸಂಶೋಧನೆ ಹಣಕಾಸು ಬಗ್ಗೆ. ಅದನ್ನು ಒಂದು ಪುಸ್ತಕ ಬರೀತಾರೆ, ರೂಪಾಯಿಯ ಸಮಸ್ಯೆ ಅಂತ ಪುಸ್ತಕ ಬರೀತಾರೆ. ಆ ಒಂದು ರೂಪಾಯಿ ಸಮಸ್ಯೆ ಬುಕ್ಕು ಅದೇ ಲಂಡನ್ನ ದೊರೆಗಳ ತಲುಪಿದಾಗ ಅಲ್ಲಿ ರೂಪಾಯಿ ಅಂತಕ್ಕಂಥದ್ದು ಯಾರ ಹತ್ರ ಇದೆ, ಯಾರು ತಲುಪ್ತಾ ಇಲ್ಲ, ಯಾಕೆ ಶ್ರೀಮಂತರ ಹತ್ರ, ಎಲ್ಲ ವಿಚಾರಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬ್ರಿಟಿಷರಿಗೆ ತಲುಪಿಸಿದಾಗ ಪುಸ್ತಕದ ಮೂಲಕ. ಆಗ ಅದೇ ಬ್ರಿಟಿಷರು ಭಾರತದಲ್ಲಿ ಒಂದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, ಏನ್ ರಿಸರ್ವ್ ಬ್ಯಾಂಕ್ ಅಂತ ನಾವು ಕರಿತೀವಿ, ಆ ಬ್ಯಾಂಕ್ ಅನ್ನ ಬ್ರಿಟಿಷರು ಸ್ಥಾಪನೆ ಮಾಡ್ತಾರೆ ಏಪ್ರಿಲ್ 1, 1935ರಂದು. ಸೊ ಅದರಿಂದ ರಿಸರ್ವ್ ಬ್ಯಾಂಕ್ ಸ್ಥಾಪನೆ ಮಾಡಕ್ಕೆ ಕಾರಣ ಯಾರು? ಡಾಕ್ಟರ್ ಅಂಬೇಡ್ಕರ್. ರಿಸರ್ವ್ ಬ್ಯಾಂಕ್ ಅಂದ್ರೆ ನಿಮ್ಗೆ ಗೊತ್ತಿದೆ ಅನ್ಸುತ್ತೆ, ನೋಟ್ ಮುದ್ರಣ ಮಾಡ್ತಾರಲ್ಲ ಆ ಬ್ಯಾಂಕ್. ಬಟ್ ಆ ನೋಟ್ಗಳ ಮೇಲೆ ಯಾರ ಫೋಟೋ ಇದೆ ಗಮನಿಸಿ. ಸೊ ಅದರಿಂದ ಈ ವಿಚಾರಗಳನ್ನ ತಿಳ್ಕೊಂಡು ನೆಕ್ಸ್ಟ್ 1942ರಲ್ಲಿ ನಮ್ಮ ಸಿದ್ದೇಶ್ವರ ಹೇಳಿದಂಗೆ ಅಂಬೇಡ್ಕರ್ ಅವರು ಕೇಂದ್ರ ಸರ್ಕಾರದಲ್ಲಿ ಮಂತ್ರಿ ಆಗ್ತಾರೆ. 42ರಿಂದ 1946ರಲ್ಲಿ ಮಂತ್ರಿಯಾಗಿ ಅವರಿಗೆ ನೀರಾವರಿ, ವಿದ್ಯುತ್ ಶಕ್ತಿ, ಲೋಕೋಪಯೋಗಿ, ಉದ್ಯೋಗ, ಹಣಕಾಸು ಮತ್ತು ಕಾರ್ಮಿಕ, ಇಷ್ಟು 7 ಇಲಾಖೆಗಳ ಜವಾಬ್ದಾರಿಯನ್ನು ಕೊಡ್ತಾರೆ. ಆಗ ಬಾಬಾ ಸಾಹೇಬ್ ಅಂಬೇಡ್ಕರ್, ಇವತ್ತು ನಾವು ಉದ್ಯೋಗ ಒಂದು ಕಮಿಟಿಯನ್ನು ನಾವು ಸರ್ಕಾರ KPSC ಅಂತ ಗಮನಿಸ್ತೀವಿ, UPSC ಅಂತ ಗಮನಿಸ್ತೀವಿ, ಸರ್ಕಾರಿ ನೇಮಕವನ್ನ ಮಾಡ್ಕೊಳ್ತಕ್ಕಂಥ ಒಂದು ಆಯೋಗಗಳು. ಆ ಆಯೋಗವನ್ನ 1942-43ರಲ್ಲಿ ಸ್ಥಾಪನೆ ಮಾಡಿದವರು ಯಾರು? ಬಾಬಾ ಸಾಹೇಬ್ ಅಂಬೇಡ್ಕರ್. ಬಾಕ್ರಾ ನಂಗಲ್ಲು, ಹಿರಾಕುಡ್ ಡ್ಯಾಮು, ದಾಮೋದರ ಕಣಿವೆ ಯೋಜನೆ, ಸೋನ್ ಕಣಿವೆ ಯೋಜನೆ, ಇವತ್ತು ರೈತರೆಲ್ಲ ಅನ್ನ ತಿಂತಾ ಇದ್ದಾರೆ. ಆ ಒಂದು ಅಣೆಕಟ್ಟು ಕಟ್ಟಕ್ಕೆ ಕಾರಣ ಯಾರು? ಬಾಬಾ ಸಾಹೇಬ್ ಅಂಬೇಡ್ಕರ್. ಮತ್ತೆ ನಮಗೆ ಪ್ರಪ್ರಥಮವಾಗಿ ಉದ್ಯಮದಲ್ಲಿ ಪ್ರಥಮವಾಗಿ 1944ರಲ್ಲಿ 8.5% ಮೀಸಲಾತಿಯನ್ನು ಒಂದು ಶೋಷಿತ ಸಮುದಾಯಗಳಿಗೆ ಕೊಟ್ಟವರು ಯಾರು? ಅದು ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್. ಗಮನಿಸಿ. ಸೊ ಅದರಿಂದ ಅಂಬೇಡ್ಕರ್ ಅವರ ಸಾಧನೆ ಇದೆಯಲ್ಲ, ಅದು ಹೇಳ್ತಾ ಹೋಗ್ತಿರೋದು ಇದು ಹಿಮಾಲಯ ಎತ್ತರ. ಅದು ಇವತ್ತು ರಾತ್ರಿ ಆದ್ರೂ ಕೂಡ, ಏನು ಒಂದು ವಾರ ಆದ್ರೂ ಕೂಡ ಗಂಟೆ ಹೊಸಳಿಯಲ್ಲಿ ನಾನು ಒಬ್ಬ ವ್ಯಕ್ತಿಯಾಗಿದ್ರೆ ಹೇಳ್ತಾನೆ ಇರಬಲ್ಲೆ. ಸೊ ಅದನ್ನ ಸುಮ್ಮನೆ ಸುಳ್ಳು ಹೇಳಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಆತರ 100 ಪುಸ್ತಕಗಳನ್ನ ಬರ್ದಿಟ್ಟು ಹೋಗಿದ್ದಾರೆ. ಆ ಎಲ್ಲ ಪೇಜ್ನು ಸೇರಿದ್ರೆ ಒಂದು 30,000 ಪುಟ ಆಗುತ್ತೆ. ಸ್ವತಃ ಬಾಬಾ ಸಾಹೇಬ್ ಅಂಬೇಡ್ಕರ್ ಬುಕ್ ಬರ್ದಿರ್ತಕ್ಕಂಥ ಬುಕ್ಸ್ಗಳು. ಅದು ಕನ್ನಡದಲ್ಲಿ ಇಲ್ಲ, ಇಂಗ್ಲಿಷ್ ಅಲ್ಲಿ ಇದೆ. ಒಂದು ಬುಕ್ ಅನ್ನ ಇಲ್ಲಿ ತಂದಿದ್ದೇನೆ ಬಂದವರು. ಸೊ ಅದರಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 4 ವರ್ಷಗಳ ಕಾಲ ಮಂತ್ರಿಯಾಗಿ ಅಭೂತಪೂರ್ವ ಸಾಧನೆ ಮಾಡ್ತಾರೆ. ಅಭೂತಪೂರ್ವ ಸಾಧನೆ ಮಾಡಿ 47ರಲ್ಲಿ ದೇಶಕ್ಕೆ ಸ್ವಾತಂತ್ರ್ಯ ಬರ್ತದೆ. ಆಗಸ್ಟ್ 15ರಂದು ನೆಹರು ಪ್ರಧಾನಿ ಆಗ್ತಾರೆ. ಡಾಕ್ಟರ್ ಅಂಬೇಡ್ಕರ್ ಅವರು ಈ ದೇಶದ ಪ್ರಪ್ರಥಮ ಕಾನೂನು ಸಚಿವರಾಗ್ತಾರೆ. ಪ್ರಶ್ನೆ ಏನಪ್ಪಾ ಅಂದ್ರೆ, ಕಾನೂನು ಸಚಿವರಾದ ತಕ್ಷಣ ಕಾನೂನಿನ ತಾಯಿ ಎನಿಸಿಕೊಂಡ ಸಂವಿಧಾನವನ್ನು ಬರೀತಕ್ಕಂಥ ಹೊಣೆ ಯಾರಿಗೆ ಬರ್ತದೆ? ಅವ್ರಿಗೆ ತಾನೆ. ಸೊ ಆದ್ರಿಂದ 1947 ಆಗಸ್ಟ್ 29ರಂದು ಡಾಕ್ಟರ್ ಅಂಬೇಡ್ಕರ್ ಅವರು ಸಂವಿಧಾನದ ಕರಡು ರಚನಾ ಸಮಿತಿ, ಡ್ರಾಫ್ಟಿಂಗ್ ಕಮಿಟಿ ಅಥವಾ ಸಂವಿಧಾನ ಬರೀತಕ್ಕಂಥ ಒಂದು ಸಮಿತಿಯ ಅಧ್ಯಕ್ಷರಾಗಿ ಆಯ್ಕೆ ಆಗ್ತಾರೆ. ಯಾಕೆ? ಅವರೇ ಕಾನೂನು ಸಚಿವರು, ಅವ್ರಿಗೆ ಜವಾಬ್ದಾರಿ ಬರುತ್ತೆ. ಸೊ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತಾವು ಪಡೆದಂತ ಅಷ್ಟು ಪದವಿಗಳು, ಅಷ್ಟು ಜ್ಞಾನ, ಮತ್ತು ಇಡೀ ಭಾರತದಾದ್ಯಂತ ಅವರು ಓಡಾಡಿದ್ರು. ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ, ಆ ಕಡೆ ಪಾಕಿಸ್ತಾನ ಮೊದಲಿದ್ದು ಅದು ಭಾರತಕ್ಕೆ ಸೇರಿತು, ಅಲ್ಲಿಂದ ಹಿಡಿದು ಬಂಗಾಳದವರೆಗೆ
ಇಡೀ ಭಾರತ ಉದ್ದಗಲವನ್ನೇ ಡಾಕ್ಟರ್ ಅಂಬೇಡ್ಕರ್ ಓಡಾಡಿದ್ರು. ಯಾರಿಗೋಸ್ಕರ ಓಡಾಡಿದ್ರು? ಶೋಷಿತ ಸಮುದಾಯಗಳಿಗೋಸ್ಕರ ಓಡಾಡಿದ್ರು. ಮತ್ತೆ ಅವರು ಹೇಳ್ತಾರೆ, ನಾನು ಸಂವಿಧಾನ ಬರೆಯಕ್ಕೆ ಯಾಕೆ ಬಂದೆ ಅಂತಂದ್ರೆ ಶೋಷಿತ ಸಮುದಾಯಗಳ ರಕ್ಷಣೆ ದೃಷ್ಟಿಯಿಂದ ಬಂತ ಬರೀತಾರೆ. ಬಟ್ ಅವರು ಸಂವಿಧಾನವನ್ನ ಕೇವಲ ಶೋಷಿತ ಸಮುದಾಯಗಳ ರಕ್ಷಣೆ ದೃಷ್ಟಿಯಿಂದ ಮಾತ್ರ ಬರೀಲಿಲ್ಲ, ಸಮಸ್ತ ಭಾರತೀಯರ ರಕ್ಷಣೆ ದೃಷ್ಟಿಯಿಂದ ಸಂವಿಧಾನ ಬರೀತಾರೆ. ಎಷ್ಟು ವರ್ಷ ತಗೊಳ್ತಾರೆ? 2 ವರ್ಷ 11 ತಿಂಗಳು 18 ದಿನಗಳ ಸತತ ಶ್ರಮ. ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ನಿದ್ರೆ ಇಲ್ಲದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನನ ಬರೀತಾರೆ. ಬಂದರು ಯಾರಿಗೋಸ್ಕರ ಬರೀತಾರೆ? 150 ಕೋಟಿ ಭಾರತೀಯರಿಗೋಸ್ಕರ ಬರೀತಾರೆ. ಇವತ್ತು ಕೂಡ ಗಮನಿಸಿ, ಶ್ರೀಲಂಕಾದಲ್ಲಿ ಸಂವಿಧಾನ ಸತ್ತೋಗ್ಬಿಡುತ್ತೆ, ಈಗ 50 ವರ್ಷಕ್ಕೆ ರದ್ದು ಮಾಡ್ತಾರೆ. ಪಾಕಿಸ್ತಾನದಲ್ಲಿ ಅಲ್ಲಿ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲರನ್ನು ಗುಂಡಾಕ್ಸಾಯಿಸ್ತಾರೆ. ಬಾಂಗ್ಲಾದೇಶ ಅಲ್ಲಿ ಸರ್ಕಾರಗಳು ಬಿದ್ದೋಗುತ್ತೆ. ನೇಪಾಳದಲ್ಲೂ ಸರ್ಕಾರ ಬಿದ್ದೋಗುತ್ತೆ. ರಷ್ಯಾ 20 ಭಾಗ ಆಗುತ್ತೆ. ಆದ್ರೆ 85-80 ವರ್ಷ ಆದ್ರೂ ಕೂಡ ಭಾರತ ಇನ್ನೂ ಕೂಡ ತುಂಬಾ ಸ್ಟೇಬಲ್ ಆಗಿ ಸ್ಥಿರವಾಗಿದೆ. ಎಲ್ಲ 30 ರಾಜ್ಯಗಳು ಒಗ್ಗಟ್ಟಾಗಿದ್ದಾವೆ, ಕೇಂದ್ರಾಡಳಿತ ಪ್ರದೇಶಗಳು ಒಗ್ಗಟ್ಟಾಗಿದ್ದಾವೆ. ಭಾರತ ಯಾವುದೇ ಕಾರಣಕ್ಕೂ ಕೂಡ ವಿಭಜನೆ ಸಾಧ್ಯ ಇಲ್ಲ ಅಂತದಕ್ಕೆ ಕಾರಣ ಯಾವುದಪ್ಪ ಅಂತಂದ್ರೆ ಗಮನಿಸಿ, ಅದು ಪರಮ ಪೂಜ್ಯರು ಬರೆದಿರ್ತಕ್ಕಂಥ ಸಂವಿಧಾನ. ಅದರಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಇರೋ ತನಕ ಈ ದೇಶ 1000 ವರ್ಷ ಆದ್ರೂ ಕೂಡ ಐಕ್ಯವಾಗಿಯೇ ಇರ್ತದೆ. ಸೊ ಆಗಿದ್ರು ಕೂಡ ಗಮನಿಸಿ, ನಮ್ಮ ಎಷ್ಟೋ ಪಾಪ ಜನಗಳು ಅಂಬೇಡ್ಕರ್ ಫೋಟೋ ಇಟ್ಕೊಳ್ಳಕ್ಕೆ ನಮ್ಮ ಸಿದ್ದೇಶ್ವರ ಹೇಳಿದ್ರು ಇಷ್ಟಪಡಲ್ಲ. ಅವ್ರ ಫೋಟೋಗೊಂದು ಗೌರವ ಕೊಡೋಕ್ಕೂ ಕೂಡ ಇಲ್ಲ. ಅಯ್ಯೋ ಅಂಬೇಡ್ಕರ್ ಅಂದ್ರೆ ಯಾವ್ದೋ ಒಂದು ಜಾತ್ರೆ ಅಂತ ತುಂಬಾ ಕ್ಷುಲ್ಲಕವಾಗಿ ಮಾತಾಡ್ಬಿಡ್ತಾರೆ. ಅದು ಕೇಳಿದಾಗ ನಮ್ಮಂತ ಓದ್ಕೊಂಡಿರೋರಿಗೆ ನಿಜಕ್ಕೂ ಕೂಡ ಬೇಜಾರಾಗುತ್ತೆ. ಅಂಬೇಡ್ಕರ್ ಈಸ್ ನಾಟ್ ಓನ್ಲಿ ಲೀಡರ್ ಆಫ್ ಪರ್ಟಿಕ್ಯುಲರ್ ಕ್ಯಾಸ್ಟ್, ಯಾವುದೋ ಒಂದು ಜಾತಿಯ ವ್ಯಕ್ತಿ ಅಲ್ಲ. 150 ಕೋಟಿ ಜನರ ಹಿತರಕ್ಷಣೆ 1950ರಲ್ಲಿ ಸಂವಿಧಾನದ ಮೂಲಕ ಮಾಡಿದಂತ ವ್ಯಕ್ತಿ ಬಾಬಾ ಸಾಹೇಬ್ ಅಂಬೇಡ್ಕರ್. ಸೊ ಅದರಿಂದ ಅಂತ ಒಂದು ಅಂಬೇಡ್ಕರ್ ಜಯಂತಿಯನ್ನ ನಾವು ಇಲ್ಲಿ ಆಚರಿಸ್ತಾ ಇದ್ದೀವಿ. ನೆಕ್ಸ್ಟ್, ಸಂವಿಧಾನ ಬರೆದ ನಂತರ ಡಾಕ್ಟರ್ ಅಂಬೇಡ್ಕರ್ ಒಂದು ಮಹತ್ವದ ವಿಚಾರ ನಾನು ಹೇಳಲೇಬೇಕು. ಯಾಕಪ್ಪ ಅಂದ್ರೆ ಇಲ್ಲಿ 60-70 ಭಾಗ ಮಹಿಳೆಯರೇ ಕೂತಿದ್ರು. ಯಾಕಪ್ಪ ಅಂತಂದ್ರೆ 1954ರಲ್ಲಿ ಡಾಕ್ಟರ್ ಅಂಬೇಡ್ಕರ್ ಅವರು ಪಾರ್ಲಿಮೆಂಟ್ ಅಲ್ಲಿ ಒಂದು ಮಸೂದೆನ ಮಂಡಿಸ್ತಾರೆ. ಆ ಮಸೂದೆ ಹೆಸರು ಹಿಂದೂ ಕೋಡ್ ಬಿಲ್ ಅಂತ. ಆದ್ರೆ ಅದು ಹಿಂದೂಗಳ ಬಗ್ಗೆ ಏನಾಗಲಿಲ್ಲ, ಅದು ಮಹಿಳೆಯರ ಹಕ್ಕುಗಳ ಒಂದು ಮಸೂದೆಯಾಗಿತ್ತು. ಆ ಮಹಿಳೆಯರ ಹಕ್ಕುಗಳ ಒಂದು ಸಂರಕ್ಷಣಾ ಮಸೂದೆಯಲ್ಲಿ ಏನಿತ್ತಪ್ಪ ಅಂತಂದ್ರೆ, ಮೊದಲನೇದಾಗಿ ಆಸ್ತಿಯಲ್ಲಿ ಮಗನಷ್ಟೇ ಸಮಪಾಲು ಮಗಳಿಗೂ ಸಿಗಬೇಕು, ಆಸ್ತಿಯಲ್ಲಿ ಗಮನಿಸಿ. ನೆಕ್ಸ್ಟ್, ಮಹಿಳೆಗೆ ವಿವಾಹ ವಿಚ್ಛೇದದ ಹಕ್ಕು ಬೇಕು, ಡೈವೋರ್ಸ್ ಒಂದು ಹಕ್ಕು ಬೇಕು. ಮಹಿಳೆಗೆ ಜೀವನಾಂಶದ ಹಕ್ಕು ಬೇಕು. ಅಕಸ್ಮಾತ್ ಆಕೆ ಗಂಡ ತೀರೋದಾಗ ತನ್ನ ಒಂದು ಅತ್ತೆ ಮನೆಯಿಂದ ಆಕೆಗೆ ಜೀವನಾಂಶದ ಹಕ್ಕು ಬೇಕು. ಅವಾಗಲೂ ಕೂಡ ಪಾಲು ಸಿಗಬೇಕು. ಮತ್ತು ಒಂದು ಮದುವೆ ಆಗ್ತಕ್ಕಂಥ ವಯಸ್ಸು ಕನಿಷ್ಠ 18 ವರ್ಷ ಆಗಿರ್ಬೇಕು ಹೆಣ್ಣು ಮಗುಗೆ. ಮತ್ತು ಯಾವುದೇ ಕಾರಣಕ್ಕೂ ವಿಧವಾಗಿ ಹೆಣ್ಮಗಳು ಉಳಿಬಾರ್ದು, ಅವ್ರು ಮತ್ತೆ ಮರುವಿವಾಹ ಆಗಬೇಕು. ಇಷ್ಟೆಲ್ಲ. ಮತ್ತು ಮಹಿಳೆಯರಿಗೆ ಮತದಾನದ ಹಕ್ಕುಗಳು ಕೊಡಬೇಕು. ಮಹಿಳೆಯರಿಗೆ ಮತ್ತು ಇವತ್ತೇನು ಮಹಿಳಾ ಮೀಸಲಾತಿ ಅಂತ ಹೇಳ್ತಾರಲ್ಲ, ವಿವಿಧ ಸ್ಥಾನಗಳಲ್ಲಿ ಅವಕಾಶಗಳನ್ನು ಕೊಡಬೇಕು, ಮೀಸಲಾತಿಯನ್ನು ಕೊಡಬೇಕು. ಎಲ್ಲ ಅಂಶಗಳನ್ನು ಕೂಡ ಡಾಕ್ಟರ್ ಅಂಬೇಡ್ಕರ್ ಅವರು ಆ ಹಿಂದೂ ಕೋಡ್ ಮಸೂದೆ ಅಂತಕ್ಕಂಥ ಮಸೂದೆಯಲ್ಲಿ ಮಂಡಿಸ್ತಾರೆ. ದೂರ ಅಂತಂದ್ರೆ ಏನು ಇವತ್ತು ಮಹಿಳೆಯರನ್ನ ಕೊಂಡಾಡ್ತಾರೆ ಕೆಲವು ಜನಾಂಗಗಳು, ಅವರ ತಾತಿಂದ್ರು ಮುತ್ತಾತಂದ್ರು ಅವತ್ತು ಅಂಬೇಡ್ಕರ್ ಅವರು ಹೇಳದಂತ ಎಲ್ಲ ಅಂಶಗಳನ್ನು ಕೂಡ ವಿರೋಧಿಸ್ತಾರೆ. ಏನು ಅಂಬೇಡ್ಕರ್ ಹೇಳ್ದ ಅನ್ಬಿಟ್ಟು ನಮ್ಮ ಗಂಡು ಮಕ್ಕಳ ಆಸ್ತಿನಲ್ಲಿ ಹೆಣ್ಮಕ್ಳು ಕೊಟ್ಬಿಡ್ಬೇಕಾ? ಅಂಬೇಡ್ಕರ್ ಹೇಳ್ದ ಅನ್ಬಿಟ್ಟು ಡೈವರ್ಸ್ ಕೊಟ್ಬಿಡ್ಬೇಕಾ? ಹಕ್ಕುಗಳು ಕೊಟ್ಬಿಡ್ಬೇಕಾ? ಅಂಬೇಡ್ಕರ್ ಹೇಳ್ದ ಅನ್ಬಿಟ್ಟು ಇವ್ರಿಗೆ ಹೆಣ್ಮಕ್ಳಿಗೆಲ್ಲ ಜೀವನಾಂಶ ಕೊಡ್ಬೇಕಾ? ಮಹಿಳೆಯರು ಅಂದ್ರೆ ಏನು? ಶೂದ್ರರಿಗೆ ಸಮಾನರು. ಮಹಿಳೆಯರು ಅಂದ್ರೆ ಏನು? ಮನೆಯಿಂದ ಆಚೆ ಇರ್ತಕ್ಕಂಥವ್ರು, ಹೊಟ್ಟೆ ಹೆಣ್ಣು ಕುಲಕ್ಕೆ ಹೊರಗು. ಈ ತರ ಎಲ್ಲ ಅಂಬೇಡ್ಕರ್ನ ಸಂಸತ್ನ ಒಳಗೆ ತುಂಬಾ ವಿಚಿತ್ರವಾಗಿ ಟೀಕೆ ಮಾಡ್ತಾರೆ. ಆ ಟೀಕೆ ಮಾಡಿ ಆ ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಹಿಳೆಯರು ಅಂದ್ರೆ ಬರೀ ದಲಿತ ಮಹಿಳೆಯರು ಅನ್ಕೋಬೇಡಿ, ದೇಶದ 50% ಇರ್ತಕ್ಕಂಥ ಸಮಸ್ತ ಮಹಿಳೆಯರ ಪರವಾಗಿ ಮಂಡಿಸಿದಂತ ಹಕ್ಕನ್ನ ಸೋಕಾಲ್ಡ್ ಸವರ್ಣ ಪೀಪಲ್ಗಳು ಕೆಟ್ಟದಾಗೆ ವಿರೋಧಿಸ್ತಾರೆ. ಯಾವ ತರಪ್ಪ ಅಂತಂದ್ರೆ, ಕೊನೆಗೆ ಡಾಕ್ಟರ್ ಅಂಬೇಡ್ಕರ್ ಅವರು ನನ್ನ ಒಂದು ಮಹಿಳೆಯರ ಪರವಾಗಿ ನಾನು ಇಷ್ಟೊಂದು ಸಮಸ್ತ ಮಹಿಳೆಯರು, ಯಾವುದು ಒಂದು ಕಮ್ಯುನಿಟಿ ಮಹಿಳೆಯರಲ್ಲ, ಎಲ್ಲ ಮಹಿಳೆಯರ ಪರವಾಗಿ ಈ ತರ ಒಂದು ಹಕ್ಕುಗಳನ್ನು ಮಂಡಿಸಿದ್ರೆ ಇವ್ರು ಇದಕ್ಕೆ ಅಂಗೀಕಾರ ಆಡಕ್ ಬೆಣ್ಣಿಲ್ವಲ್ಲ ಅಂದ್ಬಿಟ್ಟು 1954ರಲ್ಲಿ ಡಾಕ್ಟರ್ ಅಂಬೇಡ್ಕರ್ ಅವರು ತಮ್ಮ ಒಂದು ಕಾನೂನು ಮಂತ್ರಿ ಪದವಿ ಕೂಡ ಏನ್ ಮಾಡ್ತಾರೆ, ರಾಜೀನಾಮೆಯನ್ನು ಕೊಡ್ತಾರೆ. ಯಾರಿಗೋಸ್ಕರ ರಾಜೀನಾಮೆ ಕೊಡ್ತಾರೆ? ಇಲ್ಲಿ ಕುಳಿತಿರ್ತಕ್ಕಂಥ ಎಲ್ಲ ಮಹಿಳೆಯರ ಹಕ್ಕುಗಳಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಾಜೀನಾಮೆಯನ್ನು ಕೊಡ್ತಾರೆ. ಸೊ ಅಂಬೇಡ್ಕರ್ ಅವರು ರಾಜೀನಾಮೆ ಕೊಟ್ಟಾಗ ಸರ್ಕಾರ ಹೆಚ್ಚಿಬಿಡುತ್ತೆ. ಅಂಬೇಡ್ಕರ್ ರಾಜೀನಾಮೆ ಕೊಟ್ಬಿಟ್ರ, ಇಲ್ಲ ಈ ಮಸೂದೆಯನ್ನು ನಾವು ಹೆಂಗಾರು ಏನ್ ಮಾಡ್ಬೇಕು, ಜಾರಿ ಮಾಡಬೇಕು ಅಂದ್ಬಿಟ್ಟು ಅಂಬೇಡ್ಕರ್ ಅವರು ರಾಜೀನಾಮೆ ಕೊಟ್ಟ ಮರು ವರ್ಷದ ನಂತರ ಏನ್ ಮಾಡ್ತಾರೆ, ಸರ್ಕಾರ ಜಾರಿ ಮಾಡ್ತಾ ಬಂದಿದೆ. ಸೊ ಅದರಿಂದ ಯಾಕೆ ವಿಚಾರಗಳು ಇರಬೇಕು ಅಂತಂದ್ರೆ,
ಅಂಬೇಡ್ಕರ್ ಅವ್ರು ಯಾವುದೋ ಒಂದು ಜಾತಿ ಮತ್ತೊಂದು ಕೆಲಸ ಮಾಡಿದ್ರು. ರಿಸರ್ವ್ ಬ್ಯಾಂಕ್ ಸ್ಥಾಪನೆ ಮಾಡಿದ್ರು. ಆ ರಿಸರ್ವ್ ಬ್ಯಾಂಕ್ ಬರ್ತಕ್ಕಂಥ ನೋಟ್ಗಳನ್ನ ನಾವು ಒಬ್ಬರೇ ಬಳಸ್ತಾ ಇದ್ದೀರಾ? ಯೋಚನೆ ಮಾಡಿ. ಅನೇಕ ಸಾವಿರ ನೂರಾರು ಅಣೆಕಟ್ಟುಗಳನ್ನ ಕಟ್ಟೋದು ಎಲ್ಲ ನಾವೇ ಕುಡಿತಾ ಇದೀವ? ನಮ್ಮ ಹತ್ರ ಜಮೀನೇ ಇಲ್ಲ. ಬೆಳೀತಾ ಇರೋರು ಯಾರು? ಮತ್ತೆ ಮಹಿಳೆಯರ ಹಕ್ಕುಗಳನ್ನ ಪಡ್ಕೊಂಡ್ರು. ಈ ಎಲ್ಲಾ ಜಾತಿ ಮಹಿಳೆಯರಿಗೂ ಸಿಕ್ಕಿದೆ ತಾನೆ. 150 ಕೋಟಿ ಜನರಿಗೂ ಸಂವಿಧಾನವನ್ನು ಕೊಟ್ರೆ ನಮಗ್ ಮಾತ್ರ ಕೊಟ್ರ? ಅದರಿಂದ ಈ ಎಲ್ಲ ವಿಚಾರಗಳನ್ನ ನಾವು ಬಾಬಾ ಸಾಹೇಬರ ಹಿನ್ನೆಲೆಯಲ್ಲಿ, ಬದುಕಿನ ಹಿನ್ನೆಲೆಯಲ್ಲಿ ತಿಳ್ಕೋಬೇಕು ಬಂದು. ಕೊನೆಯದಾಗಿ ನಾನು ಮೊದಲೇ ಹೇಳಿದೆ, ಅವ್ರು SLC ಪಾಸ್ ಆದಾಗ ಒಂದು ಪುಸ್ತಕ ಸಿಕ್ತು, ಬುದ್ಧ ಮತ್ತು ಆತನ ಧಮ್ಮ ಅಂತ. ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಮೇಲೆ ಅಗಾಧವಾದ ಪರಿಣಾಮ ಬೀರ್ತು. ಯಾಕಪ್ಪ ಅಂತಂದ್ರೆ ಅಂಬೇಡ್ಕರ್ ಹುಡುಕಿದ್ರು ನಮ್ಮ ಶೋಷಿತ ಸಮುದಾಯಗಳ ಮೂಲ ಧರ್ಮ ಯಾವುದು. ಆಗ ಅವ್ರಿಗೆ ಅರ್ಥ ಆಯ್ತು, ನಾವು ನಾಗ ಜನಾಂಗ, ಏಷ್ಯಾ ಖಂಡದ ಬಹುಭಾಗವನ್ನು ಆಳದಂತ ಭವ್ಯ ಜನಾಂಗದವರು, ನಾಗ ಜನಾಂಗದವರು, ನಾವೆಲ್ಲರ ಮೂಲ ಬೌದ್ಧರಾಗಿದ್ರು. ಅದರಿಂದ ನಾನು ಕೂಡ ಏನ್ ಮಾಡ್ಬೇಕು, ಬೌದ್ಧ ಧರ್ಮಕ್ಕೆ ಸೇರ್ಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ 1956 ಅಕ್ಟೋಬರ್ 14 ಸುಮಾರು 10 ಲಕ್ಷ ಜನರ ನಡುವೆ ಬೌದ್ಧ ಧರ್ಮವನ್ನು ಸೇರ್ತಾರೆ. ಮತ್ತು ನಮಗೂ ಕೂಡ ಬೌದ್ಧ ಧರ್ಮ ನಮ್ಮ ಮುಂದಿನ ಹಾದಿ ಅಂತಕ್ಕಂಥ ಸಂದೇಶವನ್ನ ತಿಳಿಸ್ಕೊಟ್ಟು ಅದಾದ 2 ತಿಂಗಳಲ್ಲಿ 1956 ಡಿಸೆಂಬರ್ 5 ಬಾಬಾ ಸಾಹೇಬ್ರು ಮಲಗ್ತಾರೆ. ಮಲಗಿ ರಾತ್ರಿ 11 ಗಂಟೆನಾಗ ಮಲಗ್ತಾರೆ. ಮಲಗ್ಬಿಟ್ಟು ನಾನಕ್ ಚಂದ್ರ ಹೊತ್ತಿಗೆ ಅವರ ಅಸಿಸ್ಟೆಂಟ್ ಕೇಳ್ತಾರೆ, ಬೆಳಿಗ್ಗೆ 5 ಬಂದ್ಬಿಡು, ವಾಕಿಂಗ್ ಹೋಗ್ಬೇಕು ಅಂತಕ್ಕಂಥ ವಿಚಾರ ನಾವು ಹೇಳಿರ್ತಾರೆ. ಆದ್ರೆ ರಾತ್ರಿ 11 ಗಂಟೆಗೆ ಡಿಸೆಂಬರ್ 5 ಮಲಗುವ ಬಾಬಾ ಸಾಹೇಬ್ರು ಬೆಳಿಗ್ಗೆ ಮತ್ತೆ ಹೇಳಲ್ಲ. ಆಗ ಬೆಳಿಗ್ಗೆ 5 ಯೂಶುವಲಿ ಹೇಳ್ತಿರಲ್ಲ ಅಂತ ಅವರ ಧರ್ಮಪತ್ನಿಯಾದ ಸವಿತಾ ಅಂಬೇಡ್ಕರ್ ಬಂದು ಹೇಳಿಸ್ತಾರೆ. ಆಗ ಅವ್ರಿಗೆ ಸವಿತಾ ಅಂಬೇಡ್ಕರ್ಗೆ ಕೈಕಾಲು ಗೊತ್ತಾಗುತ್ತೆ. ತಕ್ಷಣ ಅವರು ನಾನಚಂದ್ರ ಹೊತ್ತಿಗೆ ಕಾಲ್ ಮಾಡಿ ಈ ತರ ಸಾಹೇಬ್ರು ಎದ್ದು ಹೇಳ್ತಾ ಇಲ್ಲ ಬನ್ನಿ ಅಂತ ಹೇಳಿದಾಗ ಬಾಬಾ ಸಾಹೇಬ್ರು ಇನ್ನಿಲ್ಲ ಆಗಿರ್ತಕ್ಕಂಥದ್ದು ಇಡೀ ಪ್ರಪಂಚಕ್ಕೆ ಗೊತ್ತಾಗ್ತಿತ್ತು. ಅದರಿಂದ ಇನ್ನು ಡಿಟ್ಟೇಲ್ ಹೇಳೋದಾದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತಕ್ಕಂಥದ್ದು ಅದೊಂದು ಕೇವಲ ವ್ಯಕ್ತಿ ಅಲ್ಲ. ನಾನು ಮೊದಲೇ ಹೇಳಿದೆ, ಜೀಸಸ್ ಕ್ರೈಸ್ಟು, ಮಹಮ್ಮದ್ ಪೈಗಂಬರು, ಮೋಸಸ್ಸು, ಭಗವಾನ್ ಬುದ್ಧರು ಯಾವ ತರ ಈ ಪ್ರಪಂಚದ ಉದ್ಧಾರಕ್ಕೆ ಪ್ರಯತ್ನ ಪಟ್ಟರು ಬೇರೆ ಬೇರೆ ದೇಶಗಳಲ್ಲಿ, ಆ ತರ ಅಖಂಡ ಭಾರತದ ಒಂದು ಎಚ್ಚೆತ್ತುಕೊಳ್ಳುವಿಕೆಗೆ, ಉದ್ಧಾರಕ್ಕೆ ಶ್ರಮಿಸಿದಂತ ಒಂದು ಅಪರೂಪದ ಸೂರ್ಯ, ಸಮಾನತೆಯ ಸೂರ್ಯ ಯಾರಪ್ಪ ಅಂತಂದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತಕ್ಕಂಥ ವಿಚಾರ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಭೀಮ್, ಜೈ ಭಾರತ್.